ಭಾಗ್ಯದ ಬಾಗಿಲು 1968ರಲ್ಲಿ ಬಿಡುಗಡೆಯಾಯಿತು. 193 ಕನ್ನಡ ಸಿನಿಮಾಗಳಲ್ಲಿ 100 ಸಿನಿಮಾಗಳಲ್ಲಿ ಅಣ್ಣವರಲ್ಲ. ಹಂಗವ್ರು ಮಾಡದೆ ಹೋಗಿದ್ರೆ ಇವತ್ತು ಕನ್ನಡ ಸಿನಿಮಾ ಇರ್ತಿರ್ಲಿಲ್ಲ. ಸಿನಿಮಾಕ್ಕೆ ಜನನ ಸೆಳೆಯಬಹುದಾದವರು ಅಣ್ಣವರೊಬ್ಬರೇನೆ. ಕನ್ನಡ ಚಿತ್ರರಂಗದಲ್ಲಿ 100 ಸಿನಿಮಾ ಪೂರೈಸಿದ ಮೊದಲ ನಾಯಕ. ಇದಕ್ಕೊಂದು ಬಹಳ ವಿಶೇಷ ಸಂಗತಿ ಏನು ಅಂತಂದರೆ, ಈ ಸಿನಿಮಾ ಗೆಲ್ಲಲ್ಲ. ಸೊ ಅಲ್ಲಿಂದ ಕನ್ನಡ ನಟರ 100ನೇ ಸಿನಿಮಾಗಳು ಸೋಲುವ ಪರಂಪರೆ ಶುರುವಾಯಿತು ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಈ ಸಿನಿಮಾಗಳ ಸರಣಿಯನ್ನು ನಾವು ಪ್ರಾರಂಭ ಮಾಡಿ ಈಗ 100ನೇ ಸಂಚಿಕೆಗೆ ಕಾಲಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಸಿನಿಮಾದ ಬಗ್ಗೆ ಮಾತನಾಡೋಣ ಸರ್. ಅದು ಭಾಗ್ಯದ ಬಾಗಿಲು ಸಿನಿಮಾ. ಈ ಸಿನಿಮಾದ ಬಗ್ಗೆ ಹೇಳಿ ಸರ್. ಖಂಡಿತ. 100ನೇ ಸಿನಿಮಾ ಅಂತಲ್ಲ, ಒಟ್ಟು ರಾಜ್ಕುಮಾರ್ ಬಗ್ಗೆ ನಾವು 100 ಸಂಚಿಕೆ ಮಾಡಿದ್ವಿ ಅನ್ನೋದು ಬಹಳ ದೊಡ್ಡ ವಿಶೇಷ. ಮತ್ತೆ 100ಕ್ಕೂ ರಾಜ್ಕುಮಾರ್ ಸಿನಿಮಾಗಳು ಅಂದರೆ ಅದು 100 ದಿನ ಗ್ಯಾರಂಟಿ. ಅದು ಅವ್ರು 2 ಸಿನಿಮಾ ಬಿಟ್ಟು ಇನ್ನೆಲ್ಲ 100 ದಿನ ಓಡಿರುವಂಥ ಸಿನಿಮಾಗಳೇ. ನಂಗೆ 100 ಅನ್ನುವಾಗ ಒಂದು ಬಹಳ ಮುಖ್ಯವಾದ ಸಂಗತಿ ನೆನಪಾಗತ್ತೆ. ಏನು ಅಂತಂದರೆ, ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ನಾಯಕನಾಗಿ ಬೇಡ್ರ ಕಣ್ಣಪ್ಪ 1954ರಲ್ಲಿ ಬಿಡುಗಡೆಯಾಯಿತು. ಅದು ಕನ್ನಡದ 42ನೇ ಸಿನಿಮಾ. ಭಾಗ್ಯದ ಬಾಗಿಲು 1968ರಲ್ಲಿ ಬಿಡುಗಡೆಯಾಯಿತು. ಅದು ಕನ್ನಡದ 235ನೇ ಸಿನಿಮಾ. ಅಂದರೆ 1954ರಿಂದ 1968ರವರೆಗೆ 14 ವರ್ಷಗಳಲ್ಲಿ 193 ಕನ್ನಡ ಸಿನಿಮಾ ಬಂದಿದೆ. 193 ಕನ್ನಡ ಸಿನಿಮಾಗಳಲ್ಲಿ 100 ಸಿನಿಮಾಗಳಲ್ಲಿ ಅಣ್ಣವರು ಅಭಿನಯಿಸಿದ್ದಾರೆ. ಅಂದರೆ ನಿಮ್ಗೆ ರಾಜ್ಕುಮಾರ್ ಯಾಕೆ ಮುಖ್ಯ ಅನ್ನೋದಕ್ಕೆ ನಾನು ಇಷ್ಟ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ. ಅಂದರೆ ಪ್ರತಿ 2 ಸಿನಿಮಾದಲ್ಲಿ 1 ಸಿನಿಮಾ ರಾಜ್ಕುಮಾರ್. ಹಂಗವ್ರು ಮಾಡದೆ ಹೋಗಿದ್ರೆ ಇವತ್ತು ಕನ್ನಡ ಸಿನಿಮಾ ಇರ್ತಿರ್ಲಿಲ್ಲ. ಯಾಕೆ ಅಂತಂದರೆ, ಸಿನಿಮಾಕ್ಕೆ ಜನನ ಸೆಳೆಯಬಹುದಾದವರು ಅಣ್ಣವರೊಬ್ಬರೇನೆ. ಅದು ಅಲ್ಲದಿದ್ದರೆ 193ರಲ್ಲಿ 100 ಸಿನಿಮಾ ಅವ್ರದ್ದು ಇರ್ತಿರ್ಲಿಲ್ಲ. ಅಷ್ಟು ಜನ ನಿರ್ಮಾಪಕರನ್ನು ಅವರು ಬದುಕಿಸಿದ್ದಾರೆ. ನಿಮ್ಗೆ 60ರ ದಶಕದ ಪಟ್ಟಿ ಒಂದ್ಸಲ ನೋಡಿದ್ರೆ 10ರಿಂದ 12 ಸಿನಿಮಾ, 15 ಸಿನಿಮಾ ಕೆಲವು ವರ್ಷದಲ್ಲಿ ಅಣ್ಣವರು ಅಭಿನಯಿಸಿದರು. ಮತ್ತು ಎಷ್ಟು ಬೇರೆ ಬೇರೆ ಥರದ ಪಾತ್ರಗಳು. ಇದು ಬಹುಶಃ ರಾಜ್ಕುಮಾರ್ ಅವರ ವಿಶೇಷ. ನಂಗೆ ಹಾಗಾಗಿ ಅದು ಬರೀ 100 ಅನ್ನೋದು ಲೆಕ್ಕ ಅಲ್ಲ, 100ರ ಮೂಲಕ. ನಾನು ಒಂದು ಬಹುಶಃ ಈ ಸಂದರ್ಭದಲ್ಲೇ ಹೇಳಬೇಕು, ನಮ್ಮ ಯಾರೋ ಒಬ್ಬರು ವೀಕ್ಷಕರು ಒಂದು ಪ್ರಶ್ನೆ ಕೇಳಿದರು. ದಾದಾ ಕೊಂಡ್ಕೆ ಅವರ ಲೇಖನ ಸಿಕ್ಕುತ್ತಾ, ಮರಾಠಿ ಕಲಾವಿದರೊಬ್ಬರು ಕನ್ನಡ ಅಣ್ಣವ್ರನ್ನ ಹೊಗಳ್ತಾರೆ ಅಂದರೆ ಅರ್ಥ ಏನು ಅದಕ್ಕೆ ಅಂತ ಹೇಳಿ. ಸೊ ಇದು ನಾನು ಅಣ್ಣವ್ರ ಬಗ್ಗೆ ಮಾಡಿದ ಪುಸ್ತಕ. ಇದು ಬೇರೆ ಬೇರೆ ಲೇಖನಗಳಿದೆ ಇದರಲ್ಲಿ ದಾದಾ ಕೊಂಡ್ಕೆ ಲೇಖನ ಇದೆ. ಇದು ಮೂಲತಃ ಮರಾಠಿನಲ್ಲಿದ್ದ ಲೇಖನ. ಇದನ್ನು ನಾವು ಕನ್ನಡಕ್ಕೆ ಮಾಡಿಕೊಂಡು ದಾದಾ ಕೊಂಡ್ಕೆ ಬಗ್ಗೆ, ಬಂಗಾರದ ಪಂಜರದ ಬಗ್ಗೆ ಅವರು ಇದರಲ್ಲಿ ಮಾತಾಡಿದ್ದಾರೆ. ಈ ದಾದಾ ಕೊಂಡ್ಕೆಯ ಲೇಖನದಲ್ಲಿ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಿದೆ. ಬಂಗಾರದ ಪಂಜರ ಆದಮೇಲೆ ದಾದಾ ಕೊಂಡ್ಕೆ ಅವರನ್ನು ಕರೀತಾರೆ ಅಣ್ಣವ್ರು ಬೆಂಗಳೂರಿಗೆ ಬಂದು ಭೇಟಿ ಮಾಡಿ ಅಂತೇಳಿ. ಬರಲ್ಲ, ಅವಾಗ ಬರೋಕ್ಕಾಗಲ್ಲ. ಆಮೇಲೆ ಮುಂದೆ ಒಂದು ಸಲ ಸನಾದಿ ಅಪ್ಪಣ್ಣ ಆಗುವ ಸಂದರ್ಭದಲ್ಲಿ ದಾದಾ ಕೊಂಡ್ಕೆ ಬೆಂಗಳೂರಿಗೆ ಬರ್ತಾರೆ. ದಾದಾ ಕೊಂಡ್ಕೆ ಅವ್ರ ಲೇಖನದಲ್ಲೇ ಇದೆ, ನಾನು ಬೆಂಗಳೂರಿಗೆ ಹೋಗಿದ್ದು ರಾಜ್ಕುಮಾರನ್ನು ಭೇಟಿಯಾಗಲು. ಆದರೆ ಚಿತ್ರಮಂದಿರಗಳನ್ನು ಸಂದಣಿಯನ್ನು ನೋಡಿದರೆ ನನಗೆ ರಾಜ್ಕುಮಾರ್ ಅಂದರೆ ಏನೆಂದು ಅರ್ಥವಾಯಿತು. ಸೊ ನೀವು ಬೆಂಗಳೂರಲ್ಲಿ ಇಳಿದ್ರೆ ಯಾವ ಥಿಯೇಟ್ರಲ್ಲೂ ಸನಾದಿ ಅಪ್ಪಣ್ಣದ್ದೇ ಫೋಟೋಗಳು. ಸೊ ಈ ಸನಾದಿ ಅಪ್ಪಣ್ಣದ ಮೂಲಕ ರಾಜ್ಕುಮಾರ್ ಏನು ಅಂತ ಗೊತ್ತಾದರೆ, ಯಾವಲ್ಲೂ ಅವರು ಅಣ್ಣವ್ರಿಗೆ ಹೇಳಿದೆ ನಾನೇ ಸಿನಿಮಾ ನೋಡ್ಕೊಂಡು ಹೋಗಿ ಹೇಳಬೇಕು ಅಂತ ಪ್ರಯತ್ನ ಪಡ್ತಾರೆ. ಎಲ್ಲೂ ಟಿಕೆಟ್ ಸಿಕ್ಕಲ್ಲ ಅವರಿಗೆ. ಕೊನೆಗೆ ಅಣ್ಣವ್ರ ಹತ್ರ ಹೇಳ್ತಾರೆ, ಸರ್ ನಿಮ್ಮ ಸಿನಿಮಾ ನೋಡಬೇಕು ನಾನು ಅಂತೇಳಿ ಅಣ್ಣವ್ರು ಟಿಕೆಟ್ ಕೊಡಿಸ್ತಾರೆ. ಆಮೇಲೆ ಅವತ್ತು ಮನೆಯಲ್ಲಿ ರಾತ್ರಿ ಊಟ ಮಾಡುವಾಗ ದಾದಾ ಕೊಂಡ್ಕೆಯಲ್ಲಿ ಬರೀತಾರೆ, ನನಗೆ ಕನ್ನಡ ಭಾಷೆ ಬರೋಲ್ಲ, ನನಗೆ ಬರುವುದು 2 ಭಾಷೆ, ಹಿಂದಿ ಮತ್ತು ಮರಾಠಿ. ಅಣ್ಣವ್ರಿಗೆ ಈ 2 ಭಾಷೆನೂ ಬರಲ್ಲ, ಮರಾಠಿ. ಆದರೆ ಎಷ್ಟು ಚೆನ್ನಾಗಿ ನಾವಿಬ್ಬರು ಮಾತಾಡೋದ್ವಿ ಅಂದರೆ ಭಾಷೆ ನಮಗೆ ಸಮಸ್ಯೆನೇ ಆಗಲಿಲ್ಲ ಅಂತ. ಸನದಿ ಅಪ್ಪಣ್ಣನ ಮರಾಠಿನಲ್ಲಿ ಮಾಡ್ತೀನಿ ನಾನು ಅಂತ ಕೇಳ್ತಾರೆ. ಕೂಡಲೇ ಅಣ್ಣವ್ರು ರೈಟ್ಸ್ ಕೊಟ್ಬಿಡ್ತಾರೆ. ಆಮೇಲೆ ಅದೇ ಹಿಂದಿ 2 ಸಿನಿಮಾ ಮಾಡ್ತಾರೆ ದಾದಾ ಕೊಂಡ್ಕೆ, ತೇರೆ ಮೇರೆ ಬೀಚ್ ಅಂತ. ಅಂಧೇರಿ ರಾತ್ ಮೇ
ದಿಯಾ ತೇರಿ ಹಾತ್ಮೆ ಅಂತ 2 ಸಿನಿಮಾ ಮಾಡ್ತಾರೆ. ಇದಾದಮೇಲೆ ಓಜೋ ವಾಕ ಅಂತ ಹೇಳಿ ಸನಾದಿ ಅಪ್ಪಣ್ಣನ ಮಾಡ್ತಾರೆ. ಇದು ದಾದಾ ಸಾಹೇಬ್ ಫಾಲ್ಕೆ ಅಣ್ಣ ಅವರಿಗೆ ಬಂದಾಗ ದಾದಾ ಕೊಂಡಕೆ ಬರೆದ ಲೇಖನ. ಅದರಿಂದ ನಾನು ಏನು ಮಾತಾಡ್ತೀನೋ ಅದಕ್ಕೆ ಆಧಾರ ಇರುತ್ತೆ. ಸೊ ಈ ಲೇಖನ ಇದರಲ್ಲಿ ಇದೆ, ಯಾರು ಗಮನಿಸ್ಬೋದು. ಈ ಪುಸ್ತಕ ಕಲಾಕಂಠಿರುವ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕದಲ್ಲಿ ಈ ಲೇಖನ ಇದೆ. ಈ ಪುಸ್ತಕದಲ್ಲಿ ಅಮಿತಾಬ್ ಬಚ್ಚನ್ ಲೇಖನ ಕೂಡ ಇದೆ ಅಣ್ಣ ಬಗ್ಗೆ. ಅಮಿತಾಬ್ ಬಚ್ಚನ್ ಮಾತನಾಡಿದ್ದು ಕೂಡ. ನಾವು ಭಾಗ್ಯದ ಬಾಗಿಲು ಬಗ್ಗೆ ಮಾತಾಡ್ತಾ ಇದ್ವಿ. ಭಾಗ್ಯದ ಬಾಗಿಲು ಅಣ್ಣ ಅವರ ಮತ್ತು ಬೆಂಗಳೂರಿನಲ್ಲಿ 100 ಕನ್ನಡ ಚಿತ್ರರಂಗದಲ್ಲಿ 100 ಸಿನಿಮಾ ಪೂರೈಸಿದ ಮೊದಲ ನಾಯಕ. ನರಸಿಂಹರಾಜು ಮೊದಲು 100 ಕಂಪ್ಲೀಟ್ ಮಾಡಿದ್ರು. ಅವರು ಹಾಸ್ಯ ನಟನಾಗಿ 100 ಮಾಡಿದ್ರು. 1963ನೇ ಇಸ್ವಿನಲ್ಲಿ 21 ಕನ್ನಡ ಸಿನಿಮಾ ಬಿಡುಗಡೆ ಆಗುತ್ತೆ. ಅದರಲ್ಲಿ 15 ಕನ್ನಡ ಸಿನಿಮಾದಲ್ಲಿ ಅಣ್ಣವರು. ಸೊ ನಿಮಗೆ ಪರ್ಸೆಂಟೇಜ್ ಲೆಕ್ಕ ಹಾಕಿ ಎಷ್ಟು ಮಾಡ್ತಾಯಿದ್ರು ಅಂತೇಳಿ. ಜೇಡ್ರ ಬೆಲೆ ಬಂದಾಗ ಅದು ಜೇಡ್ರ ಬೆಲೆ 98ನೇ ಸಿನಿಮಾ. ಈಗ ನಿಮ್ಗೆ 100 ಲೆಕ್ಕ ಶುರು ಆಗುತ್ತೆ. ಸೊ 98 ಮುಂದೆ ಇನ್ನು2 ಸಿನಿಮಾ ಆದಮೇಲೆ 100 ಆಗಬೇಕು ಅಂಥೇಳಿ. ಸೊ ಆವಾಗ ಅವರ ಗಾಂಧಿನಗರ, ಮನಸ್ಸಾಕ್ಷಿ, ಸರ್ವಮಂಗಳ, ಭಾಗ್ಯದೇವಿ, ಭಾಗ್ಯದೇವತೆ, ಬೆಂಗಳೂರು ಮೇಲ್, ಹಣ್ಣೆಲೆ ಚಿಗುರಿದಾಗ 7 ಸಿನಿಮಾಗಳು ಶೂಟಿಂಗ್ ಆಗ್ತಾ ಇತ್ತು. ಸೊ ಗಾಂಧಿನಗರದಲ್ಲಿ ಸಾಮಾನ್ಯಕ್ಕೆ ಎಲ್ಲರೂ ಮಾತಾಡ್ಕೊಳ್ತಾರೆ. ಅಂದರೆ ಇದು ಜೇಡ್ರ ಬೆಲೆ ಆಗೋವರೆಗೂ ಯಾರು ಲೆಕ್ಕ ಹಾಕಿರಲ್ಲ ಅಣ್ಣವ್ರದ್ದು ಎಷ್ಟು ಸಿನಿಮಾ ಆಯಿತು. 7 ಸಿನಿಮಾ ಆಗುವಾಗ 7ರಲ್ಲಿ ಯಾವ್ದಾದ್ರು ಒಂದು 100 ಮಾಡಬೇಕು ಅಂತ ಹೇಳಿ ಲೆಕ್ಕ ಹಾಕ್ಕೊಳ್ಳುವಾಗ ಗಾಂಧಿನಗರ ಆಲ್ಮೋಸ್ಟ್ ರೆಕಾರ್ಡಿಂಗಲ್ಲಿ. ಸೊ ಹಾಗಾಗಿ ಗಾಂಧಿನಗರ 99 ಕಂಪ್ಲೀಟೆಡ್. ಸೊ 100 ಯಾವ್ದು ಮಾಡೋದು ಅನ್ನುವಾಗ ಆಲ್ಮೋಸ್ಟ್ ಚಿತ್ರೀಕರಣದ ಆಧಾರದ ಕೊನೆಯ ಹಂತದಲ್ಲಿದ್ದು ಹಣ್ಣೆಲೆ ಚಿಗುರಿದಾಗ. ಈ ಹಣ್ಣೆಲೆ ಚಿಗುರಿದಾಗದ ಸಮಸ್ಯೆ ಏನು ಅಂತಂದರೆ, ಅವರು ಮನಸ್ಸಿದ್ದರೆ ಮಾರ್ಗ ಅಂದರೆ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ಸ್ ಸಂಸ್ಥೆಗೆ ಮುಂದಿನ ಸಿನಿಮಾ ನೀವೇ ಮಾಡ್ತೀನಿ ಅಂತ ಒಪ್ಕೊಂಬಿಟ್ಟಿದ್ರು. ಆವಾಗ ಇದ್ದ ಸಬ್ಜೆಕ್ಟ್ ಬೇರೆ. ಬಟ್ ಏನು ಅಂದರೆ ಆರ್ ನಾಗೇಂದ್ರ ರಾಯರು ಹಣ್ಣೆಲೆ ಚಿಗುರಿದಾಗ ಸಿನಿಮಾ ಮಾಡಬೇಕು ಅಂತಿದ್ರು. ಅವ್ರ ಹತ್ರ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ ಅವರು ರೈಟ್ಸ್ ತೊಗೊಂಡು ನೀವೇ ಪಾತ್ರ ಮಾಡಿ ನಿಮ್ಮ ಮಗನೇ ಡೈಲಾಗ್ಸನ್ನು ಬರೀಲಿ ಅಂಥೇಳಿ ರೈಟ್ಸ್ ತೊಗೊಂಡಿದ್ರು. ಸೊ MR ವಿಠಲ್ ಇದರ ನಿರ್ದೇಶಕರು ರಾಜ್ಕುಮಾರ್ಗೆ ಹೇಳ್ತಾರೆ, ಈ ಸಿನಿಮಾದಲ್ಲಿ ನಿಮಗೆ ಬಹಳ ಸೂಕ್ತವಾದ ಪಾತ್ರ ಇಲ್ಲ, ಇದು ನಾಯಕಿ ಪ್ರಧಾನವಾದ ಸಿನಿಮಾ, ಇದು ಒಂದು ಕೆಲಸ ಮಾಡಿ ನೀವು ಮುಂದಿನ ಸಿನಿಮಾ ನಿಮಗೆ ಕೊಡ್ತೀನಿ ಅಂತ. ಆದರೆ ಅಣ್ಣವ್ರು ಒಪ್ಪಲ್ಲ. ನಾನು ನಿರ್ಮಾಪಕರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನಿರ್ಮಾಪಕರು ಅನ್ನದಾತರು ನನಗೆ ಪಾತ್ರದಲ್ಲಿ ಚಿಕ್ಕದು ದೊಡ್ಡದು ಅಂತೇನೂ ಇಲ್ಲ, ಯಾವ ಪಾತ್ರ ಆದರೂ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ. ಅದು ಹಣ್ಣೆಲೆ ಚಿಗುರಿದಾಗಲೇ ಅಣ್ಣವರು ಚಿಕ್ಕ ಪಾತ್ರ ಆದರೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಸನ್ನಿವೇಶ, ಆ ಕಲ್ಪನೆಯನ್ನು ಅವ್ರು ಗೊತ್ತಿಲ್ಲದೆ ಸ್ಪರ್ಶ ಮಾಡ್ತಾರೆ. ಅದು ಆ ಸೀನನ್ನು ಬಹಳ ಅದ್ಭುತವಾಗಿ ಬಂದಿದೆ. ಆವಾಗ ಎಲ್ಲರೂ ಡಿಸೈಡ್ ಮಾಡ್ತಾರೆ ಇದನ್ನು ಹಣ್ಣೆಲೆ ಚಿಗುರಿದಾಗ 100 ಮಾಡೋದು ಬೇಡ ಅಂತೇಳಿ, ಯಾಕಂದರೆ ಅವ್ರಿಗೆ ಮೈನ್ ರೋಲ್ ಇಲ್ಲ ಅಂಥೇಳಿ. ಗಾಂಧಿನಗರದ ರೆಕಾರ್ಡಿಂಗ್ನಲ್ಲಿ ಇದರ ಚರ್ಚೆ ಆಗುತ್ತೆ. ಸೊ 100ನೇ ಸಿನಿಮಾ ಯಾವಾಗ ಅಂತ. ಅದು ಒಂದು ರೀತಿಯಲ್ಲಿ ರಾಜ್ಕುಮಾರ್ 100 ಸಿನಿಮಾ ಪೂರೈಸ್ತಾರೆ ಅನ್ನೋದು ಕನ್ನಡಿಗರಿಗೆ ಒಂದು ಪ್ರೆಸ್ಟೇಜಿಯಸ್ ಕ್ವಶನ್. ಯಾಕೆ ಅಂತಂದರೆ ತೆಲುಗು ತಮಿಳು ಸಿನಿಮಾಗಳ ಮಲ್ತಾಯಿ ಧೋರಣೆಯನ್ನು ಅನುಭವಿಸ್ತಾ ಇದ್ದಿದ್ದರಿಂದ ಸೊ ಒಂದು ಕನ್ನಡ ಇದನ್ನು ವಿಶೇಷವಾಗಿ ರೂಪಿಸೋಣ ಅಂಥೇಳಿ KSL ಸ್ವಾಮಿಯವರೇ ಇದನ್ನು ನಿರ್ದೇಶನ ಮಾಡಲಿ. 100 ಈಗ ನಡೀತಿರೋ ಸಿನಿಮಾಗಳೆಲ್ಲ 101, 102, 103 ಆಗಲಿ, 100ಕ್ಕೆ ನಾವು ಸ್ಪೆಷಲ್ ಸಿನಿಮಾ ಮಾಡೋಣ ಅಂಥೇಳಿ SGK ಪ್ರೊಡಕ್ಷನ್ನ ಜಯಣ್ಣ ಅವರು ಈ ಸಿನಿಮಾವನ್ನು ಮಾಡ್ತಾರೆ. ಚಿ ಉದಯ್ ದೊರೈ ಅವರ ಕತೆ ಇದು. ಉದಯ್ ಶಂಕರ್ ಸಂಭಾಷಣೆಯನ್ನು ಮಾಡ್ತಾರೆ. ವಿಜಯ ಭಾಸ್ಕರ್ ಇದಕ್ಕೆ ಸಂಗೀತ ನಿರ್ದೇಶನ. ವಂದನಾ ಮತ್ತು BV ರಾಧಾ ಇಬ್ಬರು ನಾಯಕಿಯರು. ದ್ವಾರಕೀಶು, ಬಾಲಕೃಷ್ಣ, ಪಾಪಮ್ಮ ಎಲ್ಲ ಇದ್ದೇ ಇರ್ತಾರೆ. ರಾಜ್ಕುಮಾರ್ ಯಾವಾಗಲೂ ಹೇಳೋರು. ಎಲ್ಲ ಇದಾದಾಗ KS ಅಶ್ವಥ್ ಇರಲಿಲ್ಲ. ರಾಜ್ಕುಮಾರ್ ಹೇಳ್ತಾರೆ, ಇಷ್ಟೆಲ್ಲ ನಾನು ಸಿನಿಮಾ ಮಾಡಿದ್ದೀನಿ, ನನ್ನ 100ನೇ ಸಿನಿಮಾದಲ್ಲಿ ಅಶ್ವಥ್ ಇರಲೇಬೇಕು ಒಂದು ರೋಲ್ ಅಂಥೇಳಿ. ಆಮೇಲೆ ಅಶ್ವತ್ಗೆ ಒಂದು ರೋಲನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆಮೇಲೆ ಅದು ಒಂದು ರೀತಿ ತ್ರಿಕೋನ ಪ್ರೇಮದ ಕತೆ. ಅದು ನಾನೇ ರಾಜಕುಮಾರ ಹಾಡು ಕೂಡ ಈ ಸಿನಿಮಾದಲ್ಲಿ ಇದೆ. ನಾನೇ ರಾಜಕುಮಾರ ಕನ್ನಡ ತಾಯಿಯ
ಇದಕ್ಕೊಂದು ಬಹಳ ವಿಶೇಷ ಸಂಗತಿ ಏನು ಅಂತಂದರೆ ಈ ಸಿನಿಮಾ ಗೆಲ್ಲಲ್ಲ. ಸೊ ಅಲ್ಲಿಂದ ಕನ್ನಡ ನಟರ 100ನೇ ಸಿನಿಮಾಗಳು ಸೋಲುವ ಪರಂಪರೆ ಶುರುವಾಯಿತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ವಿಷ್ಣುವರ್ಧನ್ 100ನೇ ಸಿನಿಮಾ ಗೆದ್ದಿಲ್ಲ, ಅಂಬರೀಷ್ 100ನೇ ಸಿನಿಮಾ ಗೆದ್ದಿಲ್ಲ. ಸೊ ಕನ್ನಡದ ಯಾವ ಮೇಜರ್ ಕಲಾವಿದರು 100ನೇ ಸಿನಿಮಾ ಗೆದ್ದಿಲ್ಲ, ಅಥವಾ ಶಿವರಾಜ್ ಕುಮಾರ್ 100ನೇ ಸಿನಿಮಾ ಗೆದ್ದಿಲ್ಲ. ಅದು ಏನು ಅಂತ ಕಾರಣ ಗೊತ್ತಿಲ್ಲ. ಅದು ಭಾಗ್ಯದ ಬಾಗಿಲಿನಿಂದ ಈ ಪರಂಪರೆ ಶುರುವಾಯಿತು ಅಂತ ಹೇಳ್ಬೋದು. ರಾಜ್ಕುಮಾರ್ 100 ಸಿನಿಮಾ ಮಾಡಿದ್ದು ಕನ್ನಡಿಗರೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಸಂತೋಷವನ್ನು ಮಾಡಿರ್ತಕ್ಕಂತಹ ಸಂಗತಿ ಆಗಿರೋದ್ರಿಂದ ಆವಾಗಿನ ಹಣಕಾಸು ಸಚಿವ ಅಬ್ದುಲ್ ಗಫಾರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ನಿರ್ಮಾಣ ಆಗುತ್ತೆ. ನಾಗೇಂದ್ರ ರಾವ್ ಪಂತ್ಲು, ರಂಗ, BS ರಂಗ ಮೊದಲಾದವರು ಈ ಸಮಿತಿನಲ್ಲಿ ಇರ್ತಾರೆ. ಅವರು ಕಂಠೀರವ ಸ್ಟುಡಿಯೋದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ 50,000ಕ್ಕೂ ಹೆಚ್ಚು ಜನ ಸೇರಿರ್ತಾರೆ ಕಂಠೀರವ ಸ್ಟುಡಿಯೋದಲ್ಲಿ. ಕನ್ನಡದ ಬಹುತೇಕ ನಟರು ಇದರಲ್ಲಿ ಭಾಗವಹಿಸಿರ್ತಾರೆ. ಇದು ಒಂದು ಬಹಳ ವಿಶೇಷ ಸಂಗತಿ ಏನು ಅಂದರೆ ಭಾರತ್ ಎಂಟರ್ಪ್ರೈಸಸ್ಸು ಅಲ್ಲಿವರೆಗೆ 100 ಸಿನಿಮಾದಲ್ಲಿ ರಾಜ್ಕುಮಾರ್ ಏನು ಅಭಿನಯಿಸಿರ್ತಾರೋ ಆ ತುಣುಕುಗಳನ್ನೆಲ್ಲ ಇಟ್ಕೊಂಡು ನಟ ಸಾರ್ವಭೌಮ ಅಂತ ಒಂದು ಆರೂರ್ ಪಟ್ಟಾಭಿಯವರ ನಿರ್ದೇಶನದಲ್ಲಿ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿ ಪ್ರದರ್ಶನ ಮಾಡುತ್ತೆ. ಹೀಗೆ ಒಬ್ಬ ಕಲಾವಿದನ ಬಗ್ಗೆ ಡಾಕ್ಯುಮೆಂಟ್ರಿ ಆಗಿದ್ದು ಬಹುಶಃ ಅಣ್ಣವ್ರ ಬಗ್ಗೆ ಕನ್ನಡದಲ್ಲಿ. ಈ ಥರದಲ್ಲಿ ನಾವು ಈ 100 ಸಂಚಿಕೆಯಲ್ಲಿ ಅಣ್ಣವ್ರದ್ದು ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ಕೊಂಡು ಬಂದಿದ್ವಿ. ಯಾಕೆ ಅಣ್ಣವ್ರು ಬಹಳ ಮುಖ್ಯ ಕನ್ನಡದಲ್ಲಿ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದೀವಿ. ಬಹುಶಃ ಒಬ್ಬ ಕಲಾವಿದ ಆಗಿದ್ದರೆ ಪ್ರೇಮ್ ನಜೀರ್ ಅಂತವ್ರು 600 ಸಿನಿಮಾ ಮಾಡಿದ್ದಾರೆ, ನಿಮಗೆ 700 ಸಿನಿಮಾ ಮಾಡ್ಬೋದಾಗಿತ್ತು. ಅದು ಸಂಖ್ಯೆ ಅಷ್ಟೇ ಮುಖ್ಯ ಅಲ್ಲ. ಅಣ್ಣವರು ಸಿನಿಮಾಗಳ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಬಂತು. ಹಾಗಾಗಿ ಇವತ್ತು ನಮಗೆ ಒಂದು ಎಕ್ಸಾಂಪಲ್ ಅಂತ ಏನೋ ಅಂತ ಇದ್ದರೆ, ಕನ್ನಡದಲ್ಲಿ ಒಂದು ಉದಾಹರಣೆ ಅಂತ ಏನಾದರೂ ಇದ್ದರೆ ಅದು ಅಣ್ಣವ್ರದ್ದೇ. ಅದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಅಣ್ಣವ್ರಿಗೆ ಹೋಲಿಸಬಲ್ಲ ಬಹುಶಃ ಇನ್ನೊಬ್ರು ಯಾರೂ ಹಂಗೆ ಸಿಗೋಕ್ಕೂ ಸಾಧ್ಯ ಇಲ್ಲ ನಮಗೆ. ಹೀಗಾಗಿ ನಮಗೆ ಒಂದು ಶಕ್ತಿಯಾಗಿ ಅಣ್ಣವರು ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ನನಗೆ 2 ಘಟನೆ ಬಹಳ ಮುಖ್ಯವಾಗಿ ಹೇಳಬೇಕು. ಒಂದು, ಮೈಸೂರು ವಿಶ್ವವಿದ್ಯಾನಿಲಯ ಅಣ್ಣವ್ರಿಗೆ ಡಾಕ್ಟ್ರೇಟ್, ಗೌರವ ಡಾಕ್ಟ್ರೇಟ್ ಕೊಡುತ್ತೆ. ಗೌರವ ಡಾಕ್ಟ್ರೇಟ್ ಕೊಟ್ಟಾಗ VC ಅವರು, ಕನ್ನಡದ ಖ್ಯಾತ ಕವಿ VC ಅವರು ಮತ್ತು ಅರ್ಥಶಾಸ್ತ್ರಜ್ಞ ಗೋಪಾಲ್ ಅವರು ಕೊಡುತ್ತೆ. 3 ಜನ ವೇದಿಕೆ ಮೇಲೆ ಕೂತು ಮಾತನಾಡೋ. VC ರಾಜ್ಕುಮಾರ್ ಹೇಳ್ತಾರೆ, 3ನೇ ಕ್ಲಾಸ್ ಓದಿರೋನು ನನಗೇನಪ್ಪ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ. ಆವಾಗ VC ಒಂದು ಮಾತು ಹೇಳ್ತಾರೆ, ಅದು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇಷ್ಟು ಜನ ಸೇರಿದಾರಲ್ಲ ಈ ಹಾಲ್ನಲ್ಲಿ, ಕ್ರಾಫರ್ಡ್ ಹಾಲ್ನಲ್ಲಿ, ಇವ್ರು ಯಾರು ನನ್ನ ಅಥವಾ ಗೋಪಾಲ್ ನೋಡೋಕ್ಕೆ ಬಂದಿಲ್ಲ, ಅಷ್ಟು ಜನ ಬಂದಿರೋದು ನಿಮ್ಮನ್ನು ನೋಡೋದಕ್ಕೆ. ನಾವು ಯಾರೂ ಸಾಧಿಸದೇ ಇರೋದು ನೀವು ಸಾಧಿಸಿದ್ವಿ. ಈ ಜನ ಪ್ರೀತಿ ಇದೆಯಲ್ಲ, ಇದು ನಿಮ್ಮ 3ನೇ ಕ್ಲಾಸು 4ನೇ ಕ್ಲಾಸು ಅಲ್ಲ, ಯಾವ ಅಳತೆಯನ್ನು ಮೀರಿತ್ತು. ಒಂದು ಹಂಪಿ ವಿಶ್ವವಿದ್ಯಾನಿಲಯ ನಾಡೋಜ ಕೊಡುತ್ತೆ ರಾಜ್ಕುಮಾರ್ ಅವರಿಗೆ. ನಾಡೋಜ ಕೊಟ್ಟಾಗ ದೊಡ್ಡ ಕಾರ್ಯಕ್ರಮ, ರಾಜ್ಯಪಾಲರು ಬಂದು ನಾಡೋಜವನ್ನು ಕೊಡ್ತಾರೆ. ಎಲ್ಲ ಜನ ಸೇರಿಕೊಂಡಿದ್ದಾರೆ. ಹೀಗೆ ಹಾಡು 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 ಅಂತ ಕೂಗ್ತಾರೆ. ಹಂಗೆ ಅದೊಂದು ಡೆಕೋರಮ್, ಯೂನಿವರ್ಸಿಟಿಯ ಕಾನ್ವೊಕೇಶನ್ ಅದು ಡೆಕೋರಮ್. ಅಲ್ಲಿ ಹಾಡು ಗೀಡೆಲ್ಲ ಹೇಳಕ್ಕೆ ಬರಲ್ಲ ಅಲ್ಲಿ. ಅವ್ರು ಹೇಳ್ತಾರೆ, MM ಕಲಬುರ್ಗಿ ವೈಸ್ ಚಾನ್ಸಲರ್ ಕಲಬುರ್ಗಿ ಹೇಳ್ತಾರೆ, ಒಂದು ಹಾಡು ಹೇಳೋದಾದ್ರೆ ಹೇಳಿ, ಇಷ್ಟು ಜನ ಕೇಳ್ತಾ ಇದ್ದಾರೆ. ಅಣ್ಣವ್ರು ಹೇಳ್ತಾರೆ, ಇಲ್ಲ, ವಿಶ್ವವಿದ್ಯಾನಿಲಯಕ್ಕೆ ಒಂದು ಘನತೆ ಇದೆ, ಅದನ್ನು ನಾನು ಉಳಿಸ್ಬೇಕು. ಹಾಡು ಹೇಳೋ ಕಾರ್ಯಕ್ರಮ ಅಲ್ಲ, ಹಾಡು ಹೇಳೋ ಕಾರ್ಯಕ್ರಮದಲ್ಲಿ ನಾನು ಹಾಡು ಹೇಳ್ತೀನಿ, ಇದು ಹಾಡು ಹೇಳೋ ಕಾರ್ಯಕ್ರಮ ಅಲ್ಲ ಅಂತ ಈ ಪ್ರಜ್ಞೆ ಜನಕ್ಕಿರುತ್ತೆ. ಜನ ನನ್ನ ಅಭಿಮಾನಿಗಳು ಬಂದಿದ್ದಾರೆ ಅನ್ನೋದು ಅದೇ ಒಂದು ದೊಡ್ಡ ವಿಷಯ ಆಗತ್ತೆ. ಇದು ಈ ಥರದ ಕಥೆಗಳು ಅಣ್ಣವ್ರ ಬಗ್ಗೆ ಸಾಕಷ್ಟು ಇದೆ. ಅವರು ಇವನ್ನೆಲ್ಲ ಒಂಥರ ಮೀರಿ ಬೆಳೆದವರು. ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತು. ಆಗ ಫಾಲ್ಕೆಗೆ 1 ಲಕ್ಷ ರೂಪಾಯಿ ಮೊತ್ತ ಇಟ್ಟಿದ್ದು. ರಾಜ್ಕುಮಾರ್ ಏನು ಮಾಡ್ತಾರೆ ಅಂತಂದರೆ, ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಸೀದಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದು ಚಪ್ಪಲಿಯನ್ನು ಕಾರಲ್ಲೇ ಬಿಟ್ಟು ಇದು ಸರಸ್ವತಿ ಮಂದಿರ ಅಂತ ಬಂದು ಅಷ್ಟು ಹಣವನ್ನು ದತ್ತಿ ನಿಧಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಡ್ತಾರೆ. ಇದು ನಿಮಗೆ ಫಾಲ್ಕೆ ಪ್ರಶಸ್ತಿ ಎಷ್ಟೋ ಜನ ತಗೊಂಡಿದ್ದಾರೆ. ಈ ಥರ ದತ್ತಿ ನಿಧಿಯಾಗಿ ಇಟ್ಟು ಉದಾಹರಣೆ ಅಣ್ಣವ್ರದ್ದು ಒಂದೇನೇ ಇರೋದು. ಮತ್ತು ಈ 1 ಲಕ್ಷ ಕಮ್ಮಿ ಬೀಳುತ್ತೆ ಅಂದಾಗ ಇನ್ನೂ 3 ಲಕ್ಷ ಅದಕ್ಕೆ ಸೇರಿಸ್ಕೊಡ್ತಾರೆ.
ಕೈಯನ್ನು ಸೇರಿಸಿಕೊಡ್ತಾರೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ದತ್ತಿನಿಧಿ ಪುರಸ್ಕಾರವನ್ನು ಕೊಡ್ತಾ ಇದೆ. ಇಂತಹ ದಾನದ ಪ್ರಸಂಗಗಳು ಬಹಳ ಜನ ಇದೆ. ಆಮೇಲೆ ಭಾಳ ಜನ ಪ್ರಶ್ನೆ ಕೇಳ್ತಾರೆ, ಅಣ್ಣವರು ಕನ್ನಡ ನಾಡಿಗೆ ಏನು ಕೊಟ್ಟಿದ್ದಾರೆ ಅಂತೇಳಿ. ಒಂದು ಮಾದರಿ ಇದೆಯಲ್ಲ, ಅಣ್ಣವ್ರು ಕೊಟ್ಟು ಹೋಗಿರೋ ಮಾದರಿ ಇದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕು ನಮಗೆ. ಎಂ ಕೆ ಇಂದ್ರ ಸುಳ್ಳು ಬರೀತಾರೆ ನಾನು ಅಂದ್ಕೊಂಡು. ಅವರು ಸಾಗರದ ಹತ್ರ ಒಂದು ಮನೆಗೆ ಹೋಗುತ್ತೆ. ಒಂದು ಮನೆಗೆ ಹೋದಾಗ ರಿಲೇಷನ್ಸ್ ಮನೆ, ಒಂದು ಚಿಕ್ಕ ಮಗು, ಒಂದು 6 ತಿಂಗಳ ಮಗು. ಅದು ಭಾಳ ಮುದ್ದಾಗಿ ಆಟ ಆಡ್ಕೊಂಡಿರುತ್ತೆ. ನಿಮ್ಗೆ 6 ತಿಂಗಳು 7 ತಿಂಗಳು ಮಕ್ಕಳು ಗೊತ್ತು, ಅವು ಹಂಗೆ ಆಟ ಆಡ್ಕೊಂಡಿರೋದು ಭಾಳ ಕಷ್ಟ. ಅಳ್ತವೆ, ಕಿರಿತವೆ, ಅದು ಏನೋ ಹಠ ಮಾಡ್ತವೆ. ಎಂ ಕೆ ಇಂದ್ರ ಹೇಳ್ತಾರೆ, ಅಲ್ಲ ಇಂಥ ಮಗು ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದೆಲ್ಲ ಈ ವಯಸ್ಸಲ್ಲಿ ಅಂತ. ಅವ್ರ ಅಮ್ಮ ಹೇಳ್ತಾರೆ, ಅದ್ರ ರಹಸ್ಯ ಬೇರೆ ಇದೆ ನೋಡಿ, ಈಗ ಮಗು ಒಳಂಗೆ ಮಾಡ್ತೀನಿ ಅಂತ ಹೇಳಿ. ಅಲ್ಲ ಒಂದು ಅಣ್ಣವ್ರ ಗಂಧದ ಗುಡಿ ಚಿತ್ರದ ಫೋಟೋ ಇರುತ್ತೆ. ಫೋಟೋನ ತೊಗೊಂಡೋಗಿ ಪಕ್ಕಕ್ಕೆ ಇಡ್ತಾರೆ. ಆ ಮಗು ಕಿಟಾರನ್ನು ಕಿರಿಸ್ಕೊಂಡು ಅಳಕ್ಕೆ ಶುರು ಮಾಡುತ್ತೆ. ಅವ್ರು ಹೇಳ್ತಾರೆ, ಈ ಫೋಟೋ ಇದ್ದರೆ ಮಾತ್ರ ಆ ಮಗು ನಗ್ತಾ ಇರುತ್ತೆ. ಸೊ ನಾನು ಇವರು ಇಬ್ಬರು ಅಣ್ಣವ್ರ ಅಭಿಮಾನಿಗಳು. ಇವನು ಪ್ರೆಗ್ನೆನ್ಸಿಲಿ ಕೂಡ ಅಣ್ಣವ್ರ ಸಿನಿಮಾಗಳನ್ನೇ ನಾನು ನೋಡ್ತಾ ಇದ್ದೆ. ಈ ಪುಸ್ತಕದಲ್ಲಿದೆ, ಆ ಲೇಖನ ಇದೆ. ಎಂ ಕೆ ಇಂದ್ರ ಅದನ್ನು ಬರೆದು ಹೇಳ್ತಾರೆ, ಆ ಮನುಷ್ಯ ದೈವಾಂಶ ಸಂಭೂತ, ಇಲ್ದಿದ್ರೆ ಹಿಂಗಾಗೋಕ್ಕೆ ಸಾಧ್ಯ ಇಲ್ಲ. 6 ತಿಂಗಳ ಮಗುಗೆ ಏನು ಗೊತ್ತು ಗಂಧದ ಗುಡಿಯ ರಾಜ್ಕುಮಾರ್ ಅಂದರೆ? ಅದ್ಯಾಕೆ ರಾಜ್ಕುಮಾರನ್ನ ನೋಡಿ ಸಂತೋಷ ಪಡುತ್ತೆ? ಇಡೀ ನಾಡನ್ನು ಸಂತೋಷ ಪಡಿಸಿದ ಕಲಾವಿದ ಅಣ್ಣವ್ರು.